ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೌಡ್ರ ವ್ಲಾಗ್ಸ್. ಸೊ ಇವತ್ತು ನಮ್ಮ ಟ್ರಿಪ್ಪಿನ ಡೇ 2 ಆ್ಯಂಡ್ ಇವಾಗ ಟೈಮ್ ಬೆಳಗ್ಗೆ 8 ಗಂಟೆ ಆಗಿದೆ, 8 ಗಂಟೆ ಮೇಲೆ ಆಗಿದೆ ಅನ್ಕೊತೀನಿ. ಎಲ್ಲರೂ ಬೀಚ್ ಹೊರಟಿದ್ವಿ. ಇದು ನಮ್ಮ ರೆಸಾರ್ಟ್ದು ಔಟ್ಲುಕ್ ನೋಡ್ಕೊಬಿಡಿ. ಹಂಗೆ ನೈಟ್ ನಾವೆಲ್ಲ ಇಲ್ಲೇ ಡಾನ್ಸ್ ಮಾಡಿದ್ದು. ಸೊ ಇಲ್ಲಿ DJ ಅರೇಂಜ್ ಮಾಡಿದ್ರು, ಇಲ್ಲೇ ಡಾನ್ಸ್ ಮಾಡ್ಕೊಂಡಿದ್ವಿ. ಇದು ಆ ಕಡೆ ಸ್ಪಾಟ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಆಲ್ರೆಡಿ ತೋರಿಸಿದ್ದೀನಿ, ಅದನ್ನು ನೋಡಿರ್ತೀರ. ಸೊ ಇದು ನಾವಿರೋವಂಥ ರೆಸಾರ್ಟ್. ಇವಾಗ ನಿಜವಾಗ್ಲೂ ತಂಪಾಗಿದೆ. ಇವಾಗ ಪೂಲ್ ಬೀಚಿಗೆ ಹೋಗಿ ಬೀಳ್ಬೇಕು ಅಂತ ಅಂದ್ರು ನಾನು. ಇಟ್ಸ್ ವೆರಿ ಕೋಲ್ಡ್. ನಂದು ಸೀಟು ಏನ್ ಅನ್ಕೊಂಡು ಬಂದಿಲ್ಲ, ಬೀಚಲ್ಲಿ ಎಂಜಾಯ್ ಮಾಡ್ಬೇಕು ಅನ್ಕೊಂಡು ಬಂದೆ ಅಷ್ಟೇ. ನಾನು ಬಂದಿರೋ ಕಾರಣ ಬೇರೆ ಏನು, ಹುಡುಗಿರು ನೋಡಕ? ಹುಡುಗಿರು ಯಾರು ಹೋಗಲ್ಲ, ಆ ಥರ ಎಲ್ಲ ಮಾಡಬಾರ್ದು. ನಿಮ್ ಜೊತೆ ನಾವು ಹುಡುಗಿರ ತಾನೇ ಬಂದಿರೋದು. ತಮ್ಮ ಇದ್ದಂಗೆ ಗಂಡ್ಮಕ್ಳು ಇದ್ದಂಗೆ, ಏನಾದ್ರೂ ಅಷ್ಟೇ ಹುಡುಗಿರೆ ಒಳ್ಳೆ ದೃಷ್ಟಿಯಿಂದ ನೋಡ್ಬೇಕು ಹೆಣ್ಮಕ್ಳನ್ನ. ಸೊ ಗೈಸ್ ಫೈನಲಿ ವಿ ಆರ್ ಎಟ್ ಓಮ್ ಬೀಚ್. ನಾನು ಆಲ್ರೆಡಿ ಲಾಸ್ಟ್ ಬ್ಲಾಗಲ್ಲೇ ಹೇಳ್ದಂಗೆ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಕಮಿಂಗ್ ಟು ಬೀಚ್. ನೆನ್ನೆ ರಾತ್ರಿ ಕೂಡ ಆಟ ಆಡೋಕ್ಕಾಗಲಿಲ್ಲ, ಬಿಕಾಸ್ ಆಲ್ರೆಡಿ ಸನ್ಸೆಟ್ ಆಗಿರೋದ್ರಿಂದ ಅಲ್ಲೋ ಮಾಡ್ತಿರ್ಲಿಲ್ಲ. ಸೊ ಇವಾಗ ಓಮ್ ಬೀಚ್ಗೆ ಹೋಗಿ ಆಟ ಆಡುವ. ಜಸ್ಟ್ ನೋಡಿ ಗೈಸ್. ನಡಿಯೋ. ಓ, ನೀವು ಬೀಚೆಲ್ಲ ಹೋಗಿದ್ದೀರಲ್ಲ ಮುಂಚೆ? ನಾನು ಒಬ್ಳೆ ಫಸ್ಟ್ ಟೈಮ್ ಅಲ್ಲ ಇದು. ನಾನು ಗೋವಾ ಬೀಚ್ ನೋಡಿದ್ದೆ, ಕರ್ನಾಟಕದಲ್ಲಿ ಬೀಚಿಗೆ ಹೋಗ್ಬಿಡ್ತೀನಿ. ಗೋವಾ ಬೀಚ್ ಅಂಡ್ ಮರೀನಾ ಬೀಚ್. ಚೆನ್ನಾಗಿ ಮರೀನಾ ಬೀಚ್ ಮತ್ತೆ ಕಾರವಾರ ಬೀಚ್. ಓ, ಎಷ್ಟು ದೊಡ್ಡದೈತೆ, ಎಂಡ್ಲೆಸ್. ಸೊ ಗೈಸ್, ಹೌಸ್ ದ ಜೋಶ್? ನಿಮ್ಗಲ್ಲ, ನನಗೆ. ಗೈಸ್ ಲುಕ್ ಎಟ್ ದ ಬೀಚ್. ಜನ ಯಾರೂ ಇಲ್ಲ, ಬೆಳಗ್ಗೆನೇ ಬಂದ್ಬಿಟ್ಟಿದ್ದೀವಿ. ಆದರೂ ಎಷ್ಟು ಬಿಸಿಲೈತೆ, ಅಲೆಗಳ ಸೌಂಡು ಎಲ್ಲ ಫಸ್ಟ್ ಟೈಮು ನನಗೆ ಇದು. ಫಸ್ಟ್ ಟೈಮ್ ಹಾಕ್ಸ್ತಾ ಇದ್ದೀನಿ ಅಷ್ಟೇ ಕಣೋ, ಗವಾರೇನಲ್ಲ. ಗೈಸ್ ಇದು ಸ್ಪೆಷಲ್ ಅಲ್ದಿರ್ಬೋದು, ಬಟ್ ನಾನು ಫಸ್ಟ್ ಟೈಮ್ ಬೀಚಿಗೆ ಬರ್ತಿರೋದ್ರಿಂದ ಇದು ನನಗೆ ಸ್ವಲ್ಪ ಸ್ಪೆಷಲೇ. ಬ್ರೇಡ್ ಮಾಡ್ಕೊಳ್ಳೋದೇ ಆಗಿರಲಿ ದಿಸ್ ಇಸ್ ಅ ಬಿಟ್ ಸ್ಪೆಷಲ್. ಹೌದು, ಅಲ್ಲ ನಮ್ಮ ಹುಡುಗಿರೋ ಶಾಪಿಂಗ್ ಮಾಡ್ತಾರೆ. ನೋಡುವ ಏನು ಶಾಪಿಂಗ್ ಮಾಡ್ತಾರೆ ಅಂತ. ಕಾಲಿಗೆ ತಗೊಂಡ್ರಾ? ನನ್ನ ಹತ್ರ ಆ ಥರ ಇದೆ. ಸಂಗು ತಿರ್ಗು, ಸಂಗು. ಫುಲ್ ಶಾಪಿಂಗ್ ಗೈಸ್, ಫುಲ್ ಶೆಲ್ಸೇ ಶಾಪಿಂಗ್. ಬೇಕಾದ್ರೆ ಹೆಂಗ್ ಹೋದ್ವಿ, ಬೀಚಲ್ಲಿ ಆಟ ಆಡಿಲ್ಲ ಇನ್ನೂ. ಆಗ್ಲೇ ನೋಡಿ ನಮ್ಮ ಹುಡುಗಿರೆಲ್ಲ ಫುಲ್ ಶಾಪಿಂಗ್. ಕೈ ತೋರ್ಸೆ, ಕೈ ನೋಡು, ಕಾಲು ನೋಡು, ಆಮೇಲೆ ಕಿವಿ ನೋಡು, ಕತ್ ನೋಡು. ಗೋವಾ ಹುಡುಗಿ ಆಗ್ಬಿಟ್ಟವಳೆ ನಮ್ಮ ಸಂಗು. ನಮ್ಮ ನೋಡಿ, ನಮ್ಮ ಪಪ್ಪಿ ಹೆಂಗ್ ಹೋಗಿದ್ಲ ಹಂಗೆ ಬಂದವಳೆ. ಅದೇ ಕೈಗೆ ಒಂದೇ ಹಾಕೊಂಡಿದ್ದು, ಏನು ತಗೊಳ್ಳಿಲ್ಲ. ಬೀಚಲ್ಲಿ ಆಡೋಕಷ್ಟು ಚೆನ್ನಾಗಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಲೊಕೇಶನ್ ಕುಡ್ಲೆ ಬೀಚ್ಗೆ ಅಂತ ಬಂದ್ವಿ. ದೆನ್ ನಾನು ಇವರೆಲ್ಲ ಕುಡ್ಲೆ ಬೀಚಿಗೆ ಬಂದಮೇಲೆ ರಿಯಲೈಸ್ ಮಾಡಿಕೊಂಡೆ ನಾನು ನನ್ನ ಚಪ್ಪಲಿನ ಒಂದು ಬೀಚಲ್ಲೇ ಬಿಟ್ಟು ಬಂದಿದ್ದೀನಿ ಅಂತ. ಸೊ ವಾಪಸ್ ಹೋಗಿ ಚಪ್ಪಲಿ ತೊಗೊಂಡು ಐ ಗೋಯಿಂಗ್ ಟು ಮೀಟ್ ಮೈ ಫ್ರೆಂಡ್ಸ್. ಅವ್ರು ಆಲ್ರೆಡಿ ಆಟ ಆಡ್ತಾಯಿದ್ರಂತೆ, ಸೌಂಡ್ ಕೇಳಿಸ್ತಾ ಇದ್ದೆ ಬೀಚ್ದು. ಶೋ ದ ಕ್ಲಿಪ್ಸ್ ಆಫ್ ಕುಡ್ಲೆ ಬೀಚ್. ಇನ್ನಲ್ಲಿ ಒಂದು ಪ್ರಾಪರ್ ಬೀಚ್ ಇನ್ ದ ಮಾರ್ನಿಂಗ್. ಬೆಳಗ್ಗೆ ಕೂಡ ಅದು ಕಲ್ಲೇ ಇತ್ತು ಜಾಸ್ತಿ ಓಮ್ ಬೀಚಲ್ಲಿ. ಸೊ ಇವಾಗ ಒಂದು ಪ್ರಾಪರ್ ನನಗೆ ದೊಡ್ಡ ವೇವ್ ಪೂಲ್ ನೋಡ್ದಂಗೆ ಆಗ್ತದೆ. ಫಸ್ಟ್ ಟೈಮ್ ಇಲ್ಲಿ ಬರ್ತಿರೋದ್ರಿಂದ ನನಗೆ ಅಷ್ಟು ಗೊತ್ತಾಗ್ತಾನೆ ಇಲ್ಲ ಏನು ಮಾತಾಡ್ಬೇಕು, ಏನು ಹೇಳೋದು. ಇಟ್ಸ್ ಲೈಕ್ ವಾವ್. ಇಷ್ಟು ದಿನ ಬರೀ ವಂಡರ್ಲ್ಯಾಂಡ್ ವೇವ್ ಪೂಲ್ ನೋಡಿದ್ದೆ ಅಷ್ಟೇ ನಾನು. ಸೊ ಇದು ನನಗೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದೊಡ್ಡ ವೇವ್ ಪೂಲಿಗೆ ಬಂದಂಗೆ ಆಗ್ತಿದೆ. ಆವಾಗಲೇ ಹೇಳ್ದಂಗೆ ಬಂದಿದ ತಕ್ಷಣ ದೇ ಆರ್ ವೆಲ್ಕಮಿಂಗ್ ಮೀ. ವೆಲ್ಕಮ್ ಟು ಕುಡ್ಲೆ ಬೀಚ್. ಎಲ್ಲಿಗೆ? ಹಾಂ, ಹೋಗೋಣ ನಡೀರಿ. ಸೊ ಗೈಸ್ ಇವಾಗ ಬೀಚ್ ಆಯ್ತಲ್ಲ, ನೆಕ್ಸ್ಟ್ ಅಡ್ವೆಂಚರ್ ಟೈಮ್. ನೆಕ್ಸ್ಟ್ ಅಡ್ವೆಂಚರ್ ಗೇಮ್ಸ್ಗೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಕ್ಲಿಪ್ಸ್ ವೆಟ್ ಆಗೋಕ್ಕೆ ತಾನೇ ಬಂದಿದ್ಯಾ?
ಇನ್ನೂ ಒಂಥರ ಖುಷಿ ನನಗೆ, ಖುಷಿ ಖುಷಿ. ಯು ಐ ಗೈಸ್, ಅದು ಓಮ್ ಮೂವಿ, ಇದು ಯು ಐ, ಇದು ಓಮ್ ಏನು ಹೇಳ್ತಾರೆ ಮೂವಿ, ಅದು ಉಪೇಂದ್ರಂದು. ಯು ಐ ಮೂವಿ ತಗೊಳ್ಳಿ, ಅದು ಉಪೇಂದ್ರಂದೆ. ಎಲ್ಲ ಕಡೆ ಉಪೇಂದ್ರನ್ ಫ್ಯಾನ್ಸ್ ಗೈಸ್. ಗೈಸ್ ನಮ್ಮ ಬೀಚ್ ಹೋಗಿದ್ವಿ ನೋಡಿ. ಎಲ್ಲಿ ತನಕ ಹೋಗಿದ್ವಿ? ಕಯಾಕಿಂಗ್ ಹೋಗಿದ್ವಿ. ಅಲ್ಲೊಂದು ದೂರದಲ್ಲಿ ಒಂದು ಕಲ್ ಕಾಣ್ತಿದ್ದಿಲ್ಲ ಗೈಸ್, ಅಲ್ಲಿ ದೂರದಲ್ಲಿ ಚಿಕ್ಕಿ ತರ, ಅಲ್ಲಿ ತನಕ ಕಯಾಕಿಂಗ್ ಹೋಗಿದ್ವಿ. ಆಮೇಲೆ ಚೆನ್ನಾಗಿತ್ತು ವೇವ್ಸ್. ಒಂದ್ಸತಿ ನಾರ್ಮಲ್ ಆಗಿ ಬೆನ್ನೋವು ಅಂದ್ಬಿಟ್ಟು ಹಿಂಗ್ ಜರ್ದೆ ಸೆಂಟ್ರಲ್ ದಬಾಕೊಂಡ್ಬಿಟ್ಟೆ. ಆಮೇಲೆ ಅವರೇ ದಬಾಕೊಂಡ್ ಬಿದ್ದಿದ್ದ, ವಾಪಸ್ ಹತ್ತಕ್ಕಾಗ್ಲಿಲ್ಲ. ಆಮೇಲೆ ಯಾರೋ ಬೋಟ್ ಅವ್ರು ಬಂದು ತೇಲ್ಕೊಂಡು ಅದೇ ಹತ್ತಕ್ಕಾಗಲ್ಲ ಅಂತ ವಾಪಸ್ ನಡ್ಕೊಂಡ್ ಬರ್ತಿದ್ದ, ಅಷ್ಟ್ರಲ್ಲಿ ಯಾರೋ ಬಂದು ಕರ್ಕೊಂಡ್ ಬಂದ್ರು, ಎತ್ತಿ ಕುಂಡಿಸಿದ್ರು. ಅದ್ರ ಸಕ್ಕದಾಗಿತ್ತು, ಒಳ್ಳೆ ಪ್ಯಾಕೇಜು. 3 ರೈಡ್ ಅಲ್ವಾ? ಹಾ, ನಾವು ಪ್ಯಾಕೇಜ್ ತಗೊಂಡಿದ್ವಿ 1700ಗೆ 4 ರೈಡ್ಸ್. ಒಂದು ಜೆಟ್ ಸ್ಕೀಯಿಂಗ್ ಮತ್ತೆ ಕಯಾಕಿಂಗ್ ಕಾಮನ್, ಯಾವುದೇ ರೈಡ್ ಅಲ್ಲೂ. ಇನ್ನೆರಡು ನಮ್ಗೆ ಆಪ್ಷನಬಲ್, ಯಾವ್ದಾದ್ರು ಚೂಸ್ ಮಾಡ್ಬೋದು ನಿಮ್ಗೆ ಇಷ್ಟ ಬಂದಿದ್ದು. ಸೊ ಅವೆರಡು ಚೂಸ್ ಮಾಡ್ಬೇಕಾದ್ರೆ ನಾವು ಒಂದು ಬೋಟ್, ಡಿಸ್ಕೋ ಬೋಟ್, ನಾನು ಬರತ್ತಾ ತಿಲಕು ಡಿಸ್ಕೋ ಬೋಟ್ ಮತ್ತೆ ಫ್ಲೈಯಿಂಗ್ ಫಿಶ್ ತಗೊಂಡ್ವಿ. ಸಂಗು, ಪಪಿತಾ ಮತ್ತೆ ಪ್ರಿಯಾ ಬಂದ್ಬಿಟ್ಟು ಬನಾನಾ ಮತ್ತೆ ಫ್ಲೈಯಿಂಗ್ ಫಿಶ್ ಅಲ್ಲಿ ಹೋಗಿದ್ರು. ಬರೋಣ ಏನಂದ್ರೆ ಮಧ್ಯ ತನಕ ತಗೊಂಡ್ ಹೋಗ್ಬಿಟ್ಟು ಪತಕ್ಕಂತ ಎತ್ತಾಕ್ಬಿಡ್ತಾರೆ ಇದ್ರೊಳಗೆ. ಅಲ್ಲಿ ಮಾಡ್ಬಿಟ್ರು, ಇನ್ನು ಎತ್ತಾಕೊಂಡ್ ಹೋಗಿ ದೂರ ಎಲ್ಲೋ ಹಾಕ್ಬೇಕಾಗಿತ್ತು. ಅವ್ರ ಇಲ್ಲಿ ಕರ್ಕೊಂಡ್ಬಂದು ಅಲ್ಲಿಂದ ತಗೊಂಡ್ಬಂದು ದಡಕ್ಕೆ ಈಜ್ಕೊಂಡ್ ವೇವ್ಸ್ ಜೊತೆಗೆ ಬರ್ಬೇಕು. ಇದ್ರೊಳಗೆ ಏನ್ ಸ್ಪೆಷಾಲಿಟಿ ಅಂದ್ರೆ ವಿತೌಟ್ ಸೇಫ್ಟಿ ಪ್ರತಿ ಸ್ವಿಮ್ಮರ್ಸ್ ಆ ಕಡೆ ಇರ್ತಾರೆ. ಅಲ್ಲ ಹೋಗ್ತಿದ್ರೆ ತಲೆ ಮಾತ್ರ ಕಾಣಿಸುತ್ತೆ. ನಾನು ಯಾರಪ್ಪ ತಲೆ ಸ್ಕೂಬಾ ಡ್ರೈವರ್ಸ್ ಅನ್ಕೊಂಡ್ರೆ ಏನು ಇರೋಲ್ಲ, ಸಿಲಿಂಡರ್ ಇರೋ ಹಂಗೆ ಸ್ವಿಮ್ ಮಾಡ್ಕೊಂಡ್ ಬಂದಿರ್ತಾರೆ, ತಲೆ ಮಾತ್ರ ಆಚೆ ಇರುತ್ತೆ. ರೆಸ್ಕ್ಯೂವರ್ಸ್ ಎಲ್ಲ ಇದಾರೆ, ಬೋಟ್ ಅಲ್ಲಲ್ಲ ನಿಂತಿದೆ. ಸೊ ರೆಸ್ಕ್ಯೂ ಮಾಡಕ್ಕೆಲ್ಲ ಪ್ಯಾರಾಗ್ಲೈಡಿಂಗ್ ಮಾಡ್ತಿದ್ದಾರೆ. ಪ್ಯಾರಾಗ್ಲೈಡಿಂಗ್, ಪ್ಯಾರಾಸೇಲಿಂಗ್ ಮಾಡ್ತಿದ್ದಾರೆ. ಹೋಗಕ್ಕಾಗಿಲ್ಲ ಪ್ಯಾರಾಸೇಲಿಂಗ್. ಎಷ್ಟು ಗಬ್ಬ ಕಾಣ್ತಾ ಇದೀವಿ ಅಂದ್ರೆ, ಯಪ್ಪ ಏನ್ ಟ್ಯಾನ್ ಆಗಿದೀವಿ, ಫುಲ್ ಟ್ಯಾನ್ ಆಗಿದೀವಿ. ಬಿಸಿಲು ನಾನು ಮೊದ್ಲೇ ಹುಡುಗಿರ್ಲಿಲ್ಲ, ನೀನ್ ಹೆಂಗಿದ್ರು ಬೀಳಲ್ಲ ಬಿಡು. ಸೊ ಅಷ್ಟೇ ಗೈಸ್, I'll meet you in the next attire and next place. Bye bye. So guys, next attire. ಫುಲ್ ಟರ್ನ್ ಆಗಿಬಿಡ್ತೀವಿ. ಬೀಚ್ ಆದಮೇಲೆ ಬಂದು ಫ್ರೆಶ್ ಅಪ್ ಆದ್ವಿ. ಚೆಕ್ಔಟ್ ಆಗೋದು ಲೇಟ್ ಆಯಿತು. ಬಟ್ ದೆನ್ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲರೂ ಬೇಗ ಸ್ನಾನ ಮಾಡ್ಕೊಂಡು ಫುಲ್ಲು ಉಪ್ಪು ಎಲ್ಲಿ ನೋಡಿದ್ರು ಉಪ್ಪು, ಕೈ ನೋಡು ಫುಲ್ಲು ಉಪ್ಪೆಲ್ಲ ಹಂಗೆ ಕೂತಿದೆ, ಕಾಲು ನೋಡು ಉಪ್ಪೆಲ್ಲ ಹಂಗೆ ಕೂತಿತ್ತು. ಎಲ್ಲ ಬಂದು ಬೇಗ ಫ್ರೆಶ್ ಅಪ್ ಆಗಿ ಇವಾಗ ಮಿರ್ಜಾನ್ ಫೋರ್ಟ್. ಫಸ್ಟು ನಾವಿನ್ನೂ ಬ್ರೇಕ್ಫಾಸ್ಟ್ ಸಹಿತ ಮಾಡಿಲ್ಲ. ಸೊ ಫಸ್ಟು ಲಂಚ್ ಮಾಡಿ ಆಮೇಲೆ ಮಿರ್ಜಾನ್ ಫೋರ್ಟ್ಗೆ ಹೋಗಿ ಅದಾದಮೇಲೆ ನೋಡಬೇಕು. ಬಿಕಾಸ್ ಯಾನಾ ಕೇವ್ಸ್ ಆವಾಗಲೇ ಹೇಳ್ದಂಗೆ ಇದಾಗಿದೆ. ಸೊ ದಿಸ್ ಇಸ್ ಮೈ ನೆಕ್ಸ್ಟ್ ಟೈರ್. ಹೌದು ಎಲ್ಲ ಗೊತ್ತು, ಪೂರ್ತಿ ಕಾಣಿಸ್ತಿಲ್ಲ. ಬಟ್ ದೆನ್ ದಿಸ್ ಇಸ್ ಮೈ ನೆಕ್ಸ್ಟ್ ಟೈರ್. ಸೊ ಲೆಟ್ಸ್ ಗೋ ಟು ಅವರ್ ನೆಕ್ಸ್ಟ್ ಲೊಕೇಶನ್. ಎಷ್ಟು ಗಂಟೆ? 3 ಗಂಟೆನಾ? 4 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ. ತಿಂಡಿ ಫಸ್ಟ್ ಟೈಮು ಕೇಳಿದೆ, ಸೈಲೆಂಟಾಗಿ ತಿಂತಾ ಇದ್ದೀನಿ ಬ್ರೇಕ್ಫಾಸ್ಟ್ನ. ಅರ್ಜೆಂಟ್ ಮಾಡಿದೆ, ಅರ್ಜೆಂಟ್ ಮಾಡಿ ಇಷ್ಟೋ ತನಕ ಊಟ ಆಯ್ತಿದ್ದಲ್ಲ. ಎಲ್ಲ ಬೆಳಗ್ಗೆಯಿಂದ ಸೂಪ್ ಬಂದಿಲ್ಲ. ಇವಾಗ ಬೆಳಗ್ಗೆಯಿಂದ ಕೇಳಿಲ್ಲ. ಅದೇ ಮುಂದೆ ಹೋಗಂಗೆ ಸೊ ಗೈಸ್, ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಬೇರೆ ಎಲ್ಲೂ ಹೋಗೋಕ್ಕಾಗಿಲ್ಲ. ಬಿಕಾಸ್ ಇಟ್ ವಾಸ್ ಹೈ ಟೈಮ್, ಎಲ್ಲ ಕ್ಲೋಸ್ ಆಗಿತ್ತು. ಸೊ ನಾವು ಬೇರೆ ಎಲ್ಲೂ ಹೋಗೋಕ್ಕಾಗ್ದೇನೆ ಗೋಕರ್ಣ ಟೆಂಪಲ್ ಹೋಗೋಣ ಅಂತ ಬಂದ್ವಿ. ಟೆಂಪಲ್ ಒಳಗೆ ಯಾವುದೋ ಕ್ಲಿಪ್ಸ್ ತೊಗೊಳಕ್ಕಾಗಿಲ್ಲ. ಆಚೆಗಡೆ ಬೀಚಲ್ಲಿ ಸನ್ಸೆಟ್ ನೋಡಿಕೊಂಡು ಎಲ್ಲರೂ ಟೆಂಪಲ್ ವಿಸಿಟ್ ಮಾಡಿ ರಶ್ ತುಂಬ ಇದ್ದಿದ್ದರಿಂದ ಆಲ್ಮೋಸ್ಟ್ ನೈಟ್ ಆಗೋಯಿತು. ಸೊ ಅಲ್ಲಿಂದ ಎಲ್ಲರೂ ಹೊರಟು ನಾವು ಅಲ್ಲಿಂದ ಆನ್ ದ ವೇ ಶಿವಮೊಗ್ಗ ಹೋಗಬೇಕಾದ್ರೆ, ನೀವು ಹಿಂದೆ ವ್ಲಾಗ್ಸ್ ನೋಡಿದರೆ ಗೊತ್ತಾಗುತ್ತೆ, ನಮ್ಮ ಪ್ರಿಯಾ ರೀಸೆಂಟಾಗಿ ಎಂಗೇಜ್ ಆದಳು. ಸೊ ಅವಳ ಫಿಯಾನ್ಸೆ ಮನೆ ಅಲ್ಲೇ ಶಿವಮೊಗ್ಗ ಹತ್ರನೇ ಇರೋದ್ರಿಂದ ನಾವು ಅಲ್ಲಿಗೆ ಹೋಗಿ ಅವ್ರ ಮನೇಲಿ ಡಿನ್ನರ್ ಮಾಡಿಕೊಂಡು, ಸೊ ಪ್ರಿಯಾ ಮನೆ ಬಂದಿದ್ದ ಖುಷಿಗೆ ಅವರೆಲ್ಲ ಅಲ್ಲಿ ಕೇಕ್ ಕಟ್ ಮಾಡಿಸಿದ್ರು. ಚಿಕ್ಕದಾಗಿ ಕೇಕ್ ಕಟ್ ಮಾಡಿಸಿ ಅದೆಲ್ಲ ನೋಡಿಕೊಂಡು ತಿನ್ಕೊಂಡು ಚೆನ್ನಾಗಿ ನೈಟ್ ಅಲ್ಲಿಂದ ಹೊರಟ್ವಿ. ಬೆಳಗ್ಗೆ ಅಷ್ಟೊತ್ತಿಗೆ ರೀಚ್ ಆದ್ವಿ ನಾವು ಬ್ಯಾಂಗ್ಳೂರ್ಗೆ. ಸೊ ಇಷ್ಟ ಆಗಿತ್ತು ನಮ್ಮ ಟ್ರಿಪ್ಪಿನ ಕತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.
ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಗೊತ್ತು ನಾನು ತುಂಬ ಲೇಟಾಗಿ ವ್ಲಾಗ್ ಹಾಕಿದ್ದೀನಿ ಅಂತ, ಬಟ್ ದೆನ್ ಡ್ಯೂ ಟು ಪರ್ಸ್ನಲ್ ರೀಸನ್ಸ್ ಇಷ್ಟು ದಿನ ನಾನು ವ್ಲಾಗ್ ಹಾಕೋಕ್ಕಾಗಿಲ್ಲ. ಬಟ್ ಇನ್ಮೇಲೆ ಇಷ್ಟೇ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಐ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೌಡ್ರು ವ್ಲಾಗ್ಸ್. ಸಿ ಯು, ಟಾಟಾ, ಬಾಯ್. ಎಲ್ಲರೂ ಬನ್ನಿ. ಆಲ್ರೆಡಿ ಇನ್ವೈಟೆಡ್. ಬಾಯ್ 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 ಬಾಯ್.